ಓಂ ನಮಃ ಶಿವಾಯ. ವೀಕ್ಷಕರೇ, ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, 3ನೇ ತಾರೀಕು ಮಾರ್ಚ್ 2026, 3ನೇ ತಾರೀಕಿನಂದು ಹುಣ್ಣಿಮೆ ಇದೆ, ಚಂದ್ರಗ್ರಹಣ ಇದೆ. ಭಾರತದಲ್ಲೂ ಕೂಡ ಗೋಚಾರ ಇದೆ, ಕರ್ನಾಟಕದಲ್ಲೂ ಕೂಡ ಗೋಚಾರ ಇದೆ. ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಗರ್ಭಿಣಿಯವರು ಏನು ಎಚ್ಚರಿಕೆ ವಹಿಸ್ಬೇಕಾಗ್ತದೆ. ಗರ್ಭಿಣಿಯರು ಮನೆಯಿಂದ ಹೊರಗೆ ಬರೋ ಅವಶ್ಯಕತೆ ಇಲ್ಲ. ನೋಡಿ, ಕಿಟಕಿಯನ್ನು ಕೂಡ ಕ್ಲೋಸ್ ಮಾಡ್ಕೊಂಡಿರಿ. ಬೆಳಕಿನ ಕಿರಣಗಳು ಒಳಗೆ ಬರಲಾರ್ದಂತೆ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಕತ್ತಲಲ್ಲೇ ಇದ್ರೂ ಕೂಡ ಓಕೆ, ಮನೆ ಒಳಗಡೆ ಇದ್ಬಿಡಿ. ಇನ್ನು ಊಟ ಆಲ್ರೆಡಿ ಆಗಿರುತ್ತೆ. ಮಧ್ಯಾಹ್ನ 3:18 ಸಾಯಂಕಾಲ ಹೆಚ್ಚು ಕಡಿಮೆ 6:50 ಮಟ, ಹೆಚ್ಚು ಕಡಿಮೆ ಒಂದೊಂದು ಭಾಗದಲ್ಲಿ ಒಂದು 5 ನಿಮಿಷ ಹೆಚ್ಚು ಏರ್ಪೇರ್ ಆಗ್ತಾ ಇರುತ್ತೆ. ಒಂದ್ ರೀತಿ 3:15 6:50 ತನಕ ತಗೊಂಡ್ಬಿಡ್ಬೋದು. ಇಷ್ಟು ಮನೆ ಒಳಗಡೆ ಇರ್ರಿ ಎಲ್ಲರೂ ಸಾಧ್ಯವಾದಷ್ಟು, ಗರ್ಭಿಣಿಯರು ವಿಶೇಷವಾಗಿ. ಊಟ ಒಂದು 2 ಗಂಟೆ ಒಳಗೆ ಮಾಡ್ಕೊಂಬಿಡಿ, 2-2:30 ಒಳಗೆ. ನೆಕ್ಸ್ಟ್ ಏನ್ ಟೀ ಕುಡಿಯೋದಿದ್ರು ಕೂಡ 7 ಗಂಟೆ ನಂತರ ಮಾಡ್ಕೊಂಬಿಡಿ. ಇಷ್ಟು ಮಾಡಿದ್ರೆ ಒಳಿತು. ಅದರಲ್ಲೂ ಕೂಡ ವಿಶೇಷವಾಗಿ ಗರ್ಭಿಣಿಯರಿಗೆ ಈ ಸಲಹೆಯನ್ನು ಕೊಡ್ತೇನೆ. ಇನ್ನು ನಾರ್ಮಲ್ ಜನಸಾಮಾನ್ಯರು ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಅದ್ರ ಬದಲು ಉಲ್ಟಾ ಅಂದ್ರೆ ಪಾಸಿಟಿವ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಒಳ್ಳೆ ವಿಷಯ ಏನಪ್ಪಾ ಅಂತಂದ್ರೆ, ನೋಡಿ, ನಾನಂತೂ ಯಾವಾಗ್ಲೂ ಏನು ಚಂದ್ರಗ್ರಹಣ ಸೂರ್ಯಗ್ರಹಣ ಬರ್ತಾವಲ್ಲ, ನಾನು ಖುಷಿನೇ ಪಡ್ತೇನೆ. ಇದು ಸ್ವಲ್ಪ ಪ್ರಾಕೃತಿಕ ವಿಕೋಪಗಳಿಗೆ ಕಾರಣ ಆಗಬಹುದು. ಈ ಯುದ್ಧ ಕೂಡ ಸ್ಟಾರ್ಟ್ ಆಗ್ತಾ ಇದೆ, ಈ ರೀತಿ ಒಂದು ಅನಾಹುತಗಳಿಗೆ ಕಾರಣ ಆಗಬಹುದು. ಭೂಕಂಪ, ಚಂದ್ರನಿಗೆ ಗ್ರಹಣ ಆದಾಗ ಒಂದು ಈ ರೀತಿ ಸಮುದ್ರದಲ್ಲಿ ಅಲೆಗಳು ಏಳೋದು, ಆ ರೀತಿ ಆಗೋದು ಬಹಳ ವಿಶೇಷ. ಈ ರೀತಿ ಆಗ್ತವೆ ಹೊರತು ಜನಸಾಮಾನ್ಯರ ಮೇಲೆ ಪರಿಣಾಮ ಇರಲ್ಲ ಅಂತ ಹೇಳಲ್ಲ, ಆದ್ರೆ ಭಯ ಪಡೋ ಅವಶ್ಯಕತೆ ಇಲ್ಲ. ಮತ್ತೆ ಒಳ್ಳೆ ವಿಷಯ ಏನಪ್ಪಾ ಅಂದ್ರೆ, ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನಗಳಲ್ಲಿ ಏನು ಧ್ಯಾನ ಮಾಡಿದ್ರೆ ನಾರ್ಮಲ್ ದಿನ ಮಾಡಿದ್ದಕ್ಕಿಂತ ಹೆಚ್ಚು ಶಕ್ತಿ ಇರ್ತದೆ. ಹಾಗೆಯೇ ಹುಣ್ಣಿಮೆ ಅಮಾವಾಸ್ಯೆಗಿಂತಲೂ ಗ್ರಹಣ ದಿನದಂದು ಧ್ಯಾನ ಮಾಡಿಬಿಟ್ರೆ 100 ಪಟ್ಟು ಶಕ್ತಿ ಇರ್ತದೆ ನಾರ್ಮಲ್ ದಿನ ಮಾಡೋಕ್ಕಿಂತ ಶಕ್ತಿಗಿಂತ. ಆದ್ದರಿಂದ ಕಲಿಯುಗದಲ್ಲಿ ನೋಡಿ, ಧ್ಯಾನ ಮುಖೇನ ಶಕ್ತಿ ಪ್ರಾಪ್ತಿ. ಧ್ಯಾನ ಮಾಡಿ ಧ್ಯಾನ ಮಾಡಿ ಧ್ಯಾನ ಮಾಡಿ. ಇಷ್ಟೇ ಇಡೀ ನನ್ನ ಯೂಟ್ಯೂಬ್ ಚಾನಲ್ನ ಸಾಕಷ್ಟು ವಿಡಿಯೋಗಳಲ್ಲಿ, ಪ್ರತಿ ವಿಡಿಯೋಗಳಲ್ಲಿ ನಾನು ಹೇಳೋದು ಒಂದೇ ಮಾತು, ಧ್ಯಾನ ಮಾಡಿ. ನೋಡಿ, ನಮ್ಮ ಭಾರತದ ನೆಲೆಗಟ್ಟು ಏನು ಬುನಾದಿ ಇದೆ, ಋಷಿ ಮುನಿಗಳ ಒಂದು ಶಕ್ತಿ ಏನಿದೆ, ಏನು ವೇದ ಪುರಾಣಗಳ ಆಗಮಗಳ ಎಲ್ಲ ಹೇಳಿದ್ದು ಧ್ಯಾನ ಮಾಡ್ಲಿಕ್ಕೆ. ಪೂಜೆ ಮತ್ತು ಧ್ಯಾನ, ದೇವರಿಗೆ ನಾವು ಏನೂ ಕೊಡೋ ಅವಶ್ಯಕತೆ ಇಲ್ಲ. ಧ್ಯಾನ ಮಾಡಿ, ಭಗವಂತನ ಧ್ಯಾನ ನಾಮಸ್ಮರಣೆ ಮಾಡಿ, ಹೀಗೆ ಮಾಡೋದ್ರಿಂದ ಶಕ್ತಿ ಪ್ರಾಪ್ತಿ ಆಗ್ತದೆ. ಅದರಲ್ಲೂ ಕೂಡ ನೋಡಿ, ಸೂರ್ಯಗ್ರಹಣ ಚಂದ್ರಗ್ರಹಣ ಬಂದ ದಿನದಂದು ನೆಗೆಟಿವ್ ಎಫೆಕ್ಟು ಭೂಮಿಯ ಮೇಲೆ ಬಹಳ ಇರುತ್ತೆ. ಆ ನೆಗೆಟಿವ್ ಎಫೆಕ್ಟ್ ಅನ್ನು ಹೋಗಲಾಡಿಸ್ಲಿಕ್ಕೆ ಮತ್ತು ನಿಮಗೆ ಮತ್ತು ನಿಮ್ಮ ಬದುಕಿಗೆ ಶಕ್ತಿ ಬರಲಿಕ್ಕೆ ಧ್ಯಾನದ ಅವಶ್ಯಕತೆ ತುಂಬಾ ಇರುತ್ತೆ. ನೀವು ಯಾರ್ಯಾರಿಗೆ ಏನೇನ್ ಧ್ಯಾನ ಮಾಡ್ತಿದ್ದೀರಾ ಆಲ್ರೆಡಿ, ಅದೇ ಧ್ಯಾನವನ್ನ ಆ ಒಂದು ಗ್ರಹಣದ ಟೈಮಲ್ಲಿ ಮುಂದುವರಿಸೋದು ತುಂಬಾ ಒಳ್ಳೆಯದು. ಅದ್ಭುತವಾದ ವಿಷಯ, ಅದ್ಭುತವಾದ ಶಕ್ತಿ ಬರುತ್ತೆ. ಇಲ್ಲ ನಿಮಗೇನಾದ್ರೂ ದೋಷ ಇದ್ರೆ, ಉದಾಹರಣೆ ತಿಳ್ಕೊಳ್ಳೋಣ, ಚಂದ್ರ ದೋಷ ಇತ್ತಪ್ಪ, ಅಮಾವಾಸ್ಯೆ ದಿನಗಳಲ್ಲಿ ಹುಟ್ಟಿದ್ದೀರಾ, ಅಥವಾ ಅಮಾವಾಸ್ಯೆಯ ಹಿಂದಿನ ಮುಂದಿನ 2 ದಿನಗಳಲ್ಲಿ ಹುಟ್ಟಿದ್ರು ಕೂಡ ಕ್ಷೀಣ ಚಂದ್ರ ಅಂತ ಕರಿತೇವೆ. ಅಥವಾ ನೋಡಿ, ಯಾವ ಗ್ರಹದ ದೋಷ ಇದೆ, ಶನಿ ದೋಷ ಇದ್ರೆ, ಮಂಗಳ ದೋಷ ಇದ್ರೆ, ರಾಹುಕೇತುಗಳ ದೋಷ ಇದ್ರೆ, ನಾಗದೋಷ ಇದ್ರೆ, ಆ ದೋಷ ನಿವಾರಣಾರ್ಥ ನಿಮ್ಮ ಶಾಸ್ತ್ರಿಗಳನ್ನು ಕೇಳ್ಕೊಂಡ್ಬಿಟ್ಟು ಆ ಧ್ಯಾನವನ್ನ
ಪ್ರತಿ ಗ್ರಹಣದ ದಿನದಲ್ಲೂ ಪ್ರತಿ ಗ್ರಹಣ ದಿನದಲ್ಲೂ ವಿಶೇಷವಾಗಿ ಮಾಡಿ. 5 ನಿಮಿಷ 10 ನಿಮಿಷ ನಾನು ಹೇಳಲ್ಲ, ಸಾಧ್ಯವಾದ್ರೆ 1 ತಾಸು 2 ತಾಸು ಗಟ್ಟಲೆ ಧ್ಯಾನ ಮಾಡಿ ಶಕ್ತಿ ಬರ್ತದೆ, ದೋಷ ಕಡಿಮೆ ಆಗ್ತದೆ, ಪಾಸಿಟಿವ್ ವೈಬ್ರೇಷನ್ ಬಹಳ ಆಗ್ತದೆ. ಇನ್ನು ಇವು ಯಾವುದೂ ಮಂತ್ರ ನೀವು ದೋಷಗಳ ಬಗ್ಗೆ ಗೊತ್ತಿಲ್ಲ, ನೀವೇ ಏನಾದ್ರೂ ಹೇಳ್ಬಿಡಿ ಗುರುಗಳೇ ಧ್ಯಾನ ಅಂತ ಹೇಳಿದ್ರೆ, ನನ್ನನ್ನು ಕೇಳಿದ್ರೆ, ನೀವು ಶಿವಭಕ್ತರಾಗಿದ್ರೆ ನೋಡಿ, ಓಂ ಹ್ರೀಂ ಶ್ರೀಂ ನಮಃ ಶಿವಾಯ, ಓಂ ಹ್ರೀಂ ಶ್ರೀಂ ನಮಃ ಶಿವಾಯ, ಓಂ ಹ್ರೀಂ ಶ್ರೀಂ ನಮಃ ಶಿವಾಯ ಈ ಮಂತ್ರವನ್ನ ಹೇಳಿ. ಹಾಗೆಯೇ ನೀವು ರಾಮ ಭಕ್ತರಾಗಿದ್ರೆ, ವೈಷ್ಣವ ಭಕ್ತರಾಗಿದ್ರೆ ಒಂದು ಕೆಲಸ ಮಾಡಿ, ಓಂ ಶ್ರೀಂ ರಾಮ್ ರಾಮಾಯ ನಮಃ, ಓಂ ಶ್ರೀಂ ರಾಮ್ ರಾಮಾಯ ನಮಃ, ಓಂ ಶ್ರೀಂ ರಾಮ್ ರಾಮಾಯ ನಮಃ ಈ ಮಂತ್ರವನ್ನ ಧ್ಯಾನ ಮಾಡಿ. ನೀವು ಜಗನ್ಮಾತೆ ಆದಿಶಕ್ತಿಯನ್ನ ಪೂಜಿಸ್ತೀನಿ ಅನ್ನೋದಾದ್ರೆ, ಮಹಾಲಕ್ಷ್ಮಿ, ಮಹಾಗೌರಿ, ಮಹಾಸರಸ್ವತಿ ಯಾರನ್ನಾದ್ರೂ ಪೂಜಿಸ್ತಾ ಇದ್ರೆ ಒಂದು ಕೆಲಸ ಮಾಡಿ, ಓಂ ದುಂ ದುರ್ಗಾಯೈ ನಮಃ, ಓಂ ದುಂ ದುರ್ಗಾಯೈ ನಮಃ, ಓಂ ದುಂ ದುರ್ಗಾಯೈ ನಮಃ ಈ ಮಂತ್ರವನ್ನ ಧ್ಯಾನಿಸಬಹುದು. ನೋಡಿ, ಎಲ್ಲಾ ಮಂತ್ರಗಳಲ್ಲೂ ಬೀಜಾಕ್ಷರ ಮಂತ್ರಗಳನ್ನು ಹೇಳಿದ್ದೇವೆ. ಯಾಕೆ ಅಂದ್ರೆ ಇದು ಬೇಗ ಶಕ್ತಿ ಬರುತ್ತೆ. ಒಂದು, ನಿಮ್ಮಲ್ಲಿರುವ, ನಿಮ್ಮ ಮನೆಯಲ್ಲಿರುವ ನೆಗೆಟಿವಿಟಿ ಅಂದ್ರೆ ಮಾಟ ಮಂತ್ರ ಏನಾದ್ರೂ ಆಗಿದ್ರೆ, ವಾಮಾಚಾರ ಆಗಿದ್ರೆ, ಆತ್ಮಗಳ ಪ್ರಯೋಗ ಏನಾದ್ರೂ ಆಗಿದ್ರೆ ಅವನ್ನು ಓಡಿಸ್ಲಿಕ್ಕೆ ಇದು ತುಂಬಾ ಸಹಕಾರಿಯಾಗಿರುತ್ತೆ, ಪವರ್ಫುಲ್ ಆಗಿರುತ್ತೆ. ನಿಮ್ಮ ಪವರ್, ನಿಮ್ಮೊಳಗಿನ ಪವರ್ ಹೆಚ್ಚಾಗ್ಬಿಡುತ್ತೆ. ನೀವು ಅತ್ಯಂತ ಶಕ್ತಿಶಾಲಿಗಿರ್ತೀರಾ. ಅಂದ್ರೆ ಮಾಟ ಮಂತ್ರ ವಿರುದ್ಧ ಹೋರಾಡ್ಲಿಕ್ಕೆ ಈ ಧ್ಯಾನ ಯಾರು ಬೇಕಾದ್ರೂ ಮಾಡಬಹುದು. ಇಷ್ಟು ಮಾಡಿ, ಸೂರ್ಯಗ್ರಹಣ ಬಂದಾಗ್ಲೂ ಮಾಡಿ, ಚಂದ್ರಗ್ರಹಣ ಬಂದಾಗ್ಲೂ ಮಾಡಿ, ಆರಾಮಾಗಿ ಕುತ್ಕೊಂಡ್ಬಿಟ್ಟು ಒಂದು ಮಣಿ ಹಾಕೊಂಡಾದ್ರೂ ಮಾಡಿ, ಇಲ್ಲ ಚಾಪೆ ಮೇಲೆ ಕುತ್ಕೊಂಡು ಮಾಡಿ, ಇಷ್ಟು ಮನೆ ಒಳಗಡೆನೆ ಮಾಡಿ, ಏನ್ ತೊಂದ್ರೆ ಇಲ್ಲ. ಇಷ್ಟು ಮಾಡೋದ್ರಿಂದ ನಿಮಗೆ ಶಕ್ತಿ ಬರ್ತದೆ, ನಿಮ್ಮ ಬದುಕು ಪಾಸಿಟಿವಿಟಿಯನ್ನು ಪಡ್ಕೊಳ್ಳುತ್ತೆ, ನಿಮ್ಮ ಕುಟುಂಬಕ್ಕೂ ಒಳ್ಳೇದಾಗ್ತದೆ. ಒಂದು ದಿನ ನೋಡಿ, ಗ್ರಹಣಗಳು ಬಂದಾಗ 1 ತಾಸು 2 ತಾಸು ಧ್ಯಾನ ಮಾಡಬಹುದು. ಇದರಿಂದ ಶಕ್ತಿ ಬರುತ್ತೆ. ಮತ್ತೆ ಇಷ್ಟು ಮಾಡಿದ್ರು ಸಾಕ ಅಂದ್ರೆ ನೋಡಿ, ಈ ಶಕ್ತಿಯನ್ನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕಂದ್ರೆ ದಿನವೂ ಮಾಡಿ. ಅದರಲ್ಲೂ ಕೂಡ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಲ್ಲಿ ವಿಶೇಷವಾಗಿ ಧ್ಯಾನ ಮಾಡಿ. ವೀಕ್ಷಕರೇ, ನಿಮ್ಗೆ ಇನ್ನೇನಾದ್ರೂ ಸಲಹೆ ಬೇಕಾದು ಅಂದ್ರೆ, ಮಾಟ ಮಂತ್ರ ಏನು, ವಾಮಾಚಾರ ದೋಷ ನಿವಾರಣೆಗೆ, ಆತ್ಮಗಳ ಪ್ರಯೋಗ ದೋಷ ನಿವಾರಣೆಗೆ ಏನಾದ್ರೂ ಸಲಹೆ ಬೇಕು, ಅಥವಾ ಜಾತಕ ರೀತಿ ಏನಾದ್ರೂ ಸಲಹೆ ಬೇಕಂತಂದ್ರೆ ನೀವು ನಮಗೆ ಕರೆಯನ್ನು ಮಾಡಬಹುದು. ಯಾವ ರೀತಿ ಶಕ್ತಿ ಪಡ್ಕೋಬಹುದು, ಯಾವ ರೀತಿ ದೋಷಗಳನ್ನು ನಿವಾರಿಸ್ಕೊಳ್ಳಬಹುದು ಅಂತ ತಿಳಿಸ್ತೇವೆ. ನೀವು ನಮಗೆ ಕರೆ ಮಾಡಬಹುದು. ಶುಭವಾಗಲಿ.